ಈಗ ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರಿಗೆ ಒಂದೊಂದು ವರ್ಡ್ ನಿಮ್ಗೆ ಅನಿಸಿದ್ದು, ನಿಮ್ಮ ಅಭಿಪ್ರಾಯ ಇದ್ದು ಏನಾದರೂ ಒಂದು ವರ್ಡ್ ಹೇಳ್ಬೇಕಾಯ್ತಾ, ಜಸ್ಟ್ ಒಂದು ವರ್ಡಲ್ಲಿ ಆಯಿತಾ. ಧರ್ಮ ಸ್ಟಾರ್ಟಿಂಗಲ್ಲಿ ಅಷ್ಟಿರಲಿಲ್ಲ, ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತಾ ಇದ್ದಾನೆ. ಮೇ ಬಿ ಆ್ಯಕ್ಟಿವ್ ಬಾಯ್. ಅನುಷಾ ಧರ್ಮ ನೋಡ್ರೆ ಲವ್ ಕಪಲ್ ಅನ್ಸುತ್ತಾ? ಹಾಂ, ಇತ್ತೀಚೆಗೆ ಅವರು ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತಾ? ಮುಂಚೆ ಎಲ್ಲ ಹಂಗೆ ಅನಿಸ್ತಿತ್ತು, ತುಂಬ ಟ್ರೋಲ್ ಆಗ್ತಿತ್ತು. ಇಲ್ಲಿ ಹೊರಗಡೆ ಇಲ್ಲಿದ್ದಷ್ಟು ಜೊತೆಯಲ್ಲಿ ಹೊರಗಡೆ ಎಂದೂ ಇರಲಿಲ್ಲ ಅವರು, ಅದಕ್ಕೋಸ್ಕರ ಹಂಗೆ ಅನಿಸುತ್ತೆ. ಐಶ್ವರ್ಯ ಮೇಕಪ್ ಜಾಸ್ತಿ ಮಾಡ್ತಾವಳೆ, ಏನಂತೀವಲ್ಲ ಕಾಸ್ಮೆಟಿಕ್ ಆಡ್ತಾರ, ಟೆಡಿ ಬೇರ್ ಥರ ಹಂಗೆ ನೋಡೋಕೆ ಲುಕ್ ಚೆನ್ನಾಗಿರ್ತಾಳೆ, ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ದಾಳೆ. ಭವ್ಯ ಸುಮ್ಮನೆ ಡೌರಾಣಿ ಎಲ್ಲ ಮೇಯ್ನ್ ಹೇಳ್ಬೇಕಂದ್ರೆ ಜಾರ್ಕೋಬೇಕು ಅನ್ನೋದು ಮಾತ್ರ ನೋಡ್ತಿರ್ತಾಳೆ ಅವಳು. ಇತ್ತೀಚೆಗೆ ಮೇಯ್ನ್ ಟ್ರೋಲ್ ಆಗ್ತಿರೋ ವಿಷಯ ಡೌರಾಣಿ ಅಂತ. ಯಾರಾದರೂ ಯಾರು ಈ ಸೀಸನಲ್ಲಿ ಅಂತಂದರೆ ಮೇಯ್ನ್ ಅವಳ ಹೆಸರೇ ಬರ್ತಿರೋದು ಎಲ್ಲ ಕಡೆಯಿಂದನೂ. ಡೌರಾಣಿ ಕ್ಯಾಟಗರಿ ಅವಳಿಗೂ ಇದೆ. ಕೆಲವೊಂದ್ಸಲಿ ನಮ್ಮ ಗೌತಮಿಗೂ ಹೇಳ್ತಾರೆ, ಬಟ್ ಆನೆಸ್ಟಾಗಿ ಅವ್ರವ್ರ ಅಭಿಪ್ರಾಯ ಅದು. ನೆಕ್ಸ್ಟ್ ಮಂಜಣ್ಣ ಅಣ್ಣ ಎಲ್ಲರೂ ಆಟ ಆಡ್ಸೋನೆ, ಅವನೇ ಮೇಯ್ನ್ ಅನ್ಸುತ್ತಲ್ಲ ಈ ಸೀಸನಲ್ಲಿ ಚೆನ್ನಾಗಿ ಆಟ ಆಡಿಸ್ತಿರೋದು. ನೆಕ್ಸ್ಟ್ ಹನುಮಂತ ಒಂಥರ ಮುದ್ದು ಪೆದ್ದು ಗುಡ್ ಬಾಯ್ ಅಂತಾರಲ್ಲ, ಹಂಗೆ ಎಲ್ಲಿ ಹಿಂಗೆ ಆಡಬೇಕು ಅಂತ ಅವ್ನು ನೋಡಿ ಎಲ್ಲರೂ ಕಲ್ತ್ಕೋಬೇಕು. ನನಗೇನೋ ಅವನೇ ಆನೆಸ್ಟ್ ಆಗಿರೋದು, ಚೆನ್ನಾಗಿ ಗೇಮ್ ಆಡ್ತಿರೋದು. ಹೇಳೋಕ್ಕಾಗಲ್ಲ ಅವನೇ ವಿನ್ ಆಗೋ ಚಾನ್ಸಸ್ ಇದೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದರೆ ಎಲ್ಲರನ್ನೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಬಂದರೆ ಲೇಟೆಸ್ಟಾಗಿ ಆಟ ಆಡ್ತಿದ್ದಾನೆ ಅಂತ. ಓಕೆ, ಇನ್ನು ಇವಳು ಯಾರು? ಪಾರು ಸೀರಿಯಲ್ ಅವಳು ಅಷ್ಟಕ್ಕಷ್ಟೇ. ತ್ರಿವಿಕ್ರಮ್ ಅವನು ಒಳ್ಳೆ ಚೆನ್ನಾಗಿ ಆಡ್ತಿದ್ದಾನೆ. ಮೇ ಆ್ಯಂಗ್ರಿ ಹ್ಯಾಂಗ್ಮ್ಯಾನ್ ಅಂತೀವಲ್ಲ, ಹಂಗೆ ಆ್ಯಂಗ್ರಿ ಕಡಿಮೆ ಮಾಡಿದ್ದಾನೆ, ನೋಡ್ಬೇಕು ಇನ್ಮೇಲೆ. ಧನ್ರಾಜ್ ಕಾಮಿಡಿ ಪೀಸ್ ಅಂತಾರಲ್ಲ ಆ ಥರ. ಧನ್ರಾಜ್ ನೋಡೋಕೆ ಹೇಳಿದ್ನಲ್ಲ, ಕಾಮಿಡಿ ಪೀಸ್ ಅನ್ನ ಇದ್ದರೆ ಅವನು ಅದರ ಫೈನಲ್ ತನಕ ಬರ್ಬೋದು. ಲಾಸ್ಟ್ ಬಟ್ ಅವನು ರಿಯಲ್ ಆಗಿರೋ ಅಷ್ಟು ಕಾಮಿಡಿ ಆಗಲಿ ಮತ್ತೊಂದಾಗಲಿ ಅಲ್ಲಿ ಮಾಡ್ತಿಲ್ಲ. ಅವ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಕೊತಾನೆ, ಇನ್ನೂ ಚೆನ್ನಾಗಿ ಆಡಬಹುದು. ಬಟ್ ಅವನು ಎಲ್ಲಿ ಮಾತಾಡಬೇಕು ಎಲ್ಲಿ ಏನೋ ಅಂತ ಸ್ವಲ್ಪ ಎಡುತ್ತಿದ್ದಾನೆ, ಸ್ವಲ್ಪ ಸ್ಲೋ ಆಗಿದ್ದಾನೆ ಅಂತ ಅನಿಸುತ್ತೆ. ಬಟ್ ಲಾಸ್ಟ್ 2 ವೀಕ್ಸು 3 ವೀಕ್ಸ್ ನೋಡಿದ್ರೆ ಇವಾಗ ಒಂಚೂರು ಬೆಟರ್ ಆಗಿದ್ದಾನೆ ಅಂತ. ಬಟ್ ಅವ್ನು ಕಾಮಿಡಿ ಮಾಡ್ತಾಯಿಲ್ಲ, ಕಾಮಿಡಿ ಮಾಡಬೇಕು. ಹಂಗೆ ಮಾಡ್ದೇನೆ ಮನ್ಸು ಅವರು ಹೊರಗಡೆ ಹೋದರು. ಸೊ ಈಗ ಗೋಲ್ಡ್ ಸುರೇಶ್ ಶೋರೂಮಲ್ಲಿ ಇರಬೇಕಷ್ಟೇ, ಅಷ್ಟೇ. ಜಾಸ್ತಿ ಆ್ಯಕ್ಟಿವ್ ಹಾಕೋದ್ರೆ ಈಗ ಫ್ರ್ಯಾಕ್ಚರ್ ಆಗಿದಾನಲ್ಲ, ಹಂಗೆ ಫ್ರ್ಯಾಕ್ಚರ್ ಆಗ್ಬಿಡ್ತಾನೆ. ಮತ್ತು ಚೈತ್ರ ಕುಂದಾಪುರ್. ಚೈತ್ರ ಅಂದರೆ ಹೇಳ್ತಾರಲ್ಲ, ಏನಂತಾರೆ, ಗಳಿಗೆ ಸಿದ್ದ ಒಳಗೆ ಬಿದ್ದ ಅಂತಾರಲ್ಲ, ಒಂದು ಗಾದೆ ಇದೆ, ಆ ಥರ ಅವಳು ಆಟ ಆಡ್ತಾವಳೆ. ಹಂಗೆ ಎಲ್ಲರನ್ನೂ ಆಡಿಸ್ತಾ ಇದೀನಿ ಅನ್ಕೊಂತವಳೆ, ಬಟ್ ಯಾರು ಆಡ್ತಿಲ್ಲ. ಅವಳಿಗೆ ಕ್ಯಾಮ್ರಾದಲ್ಲೇ ಇದು ಮಾಡ್ತಾಳೆ, ಕ್ಯಾಮ್ರಾ ರಾಣಿ ಅಂತೆಲ್ಲ ಅಂತಾರೆ. ಎಲ್ಲಿ ಕ್ಯಾಮ್ರಾ ತಿರುಗ್ತಿದೆ, ಕ್ಯಾಮ್ರಾ ನೋಡ್ತಿದೆ, ಅದನ್ನ ಯೂಸ್ ಮಾಡ್ಕೊತಿದ್ದಾಳೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಕ್ಯಾಮ್ರಾಗೆ ಅವಳು ಹೋಗೋದಲ್ಲ, ಅವಳಿರೋದಾಗೆ ಕ್ಯಾಮ್ರಾ ನೋಡಬೇಕು, ಆ ಥರ ಆಟ ಆಡಬೇಕು. ಬಟ್ ಅಷ್ಟಕ್ಕಷ್ಟೇ ಅಂತ ಅವಳು. ನೆಕ್ಸ್ಟ್ ಯಾರು ಇದ್ದಾರೆ? ಶಿಶಿರ್ ಇನ್ನು ಸ್ಟಾರ್ಟಿಂಗಿಂದ ಹಂಗೆ ಆಡ್ತಾ ಇದ್ದಾನೆ, ಫಿಕ್ಸ್ ಫೈನಲ್ ತನಕ ಬರ್ತಾನೆ. ನನಗೂ ಹಂಗೆ ಅನ್ಸುತ್ತೆ, ಚೆನ್ನಾಗಿ ಆನೆಸ್ಟಾಗಿ ಆಡ್ತಿದ್ದಾನೆ ಅಂತ. ಓಕೆ, ಇಷ್ಟು ಜನ ಆಯಿತು. ನೋಡೋಣ ಯಾರು ಫೈನಲ್ ಬರ್ತಾರೆ ಅಂತ. ಅದೇ ಈ ವೀಕ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು, ಸ್ವಲ್ಪ ಜಗಳ ಕಮ್ಮಿ ಇತ್ತು. ಅದು ಶಿಶಿರ್ ಅವ್ರದ್ದು ಜಗಳ ಬಿಟ್ಟರೆ ಇನ್ನು ಓಕೆ ಒಂದು ರೇಂಜಿಗೆ ಅಷ್ಟೊಂದು. ಬಟ್ ಲಾಸ್ಟ್ ಸೀಸನ್ ಥರ ಈ ಸೀಸನ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ ಅಂತ ನನಗನ್ಸುತ್ತೆ. ಎಲ್ಲರೂ ನೋಡ್ಕೊಂಬಂದಿರೋರಲ್ಲ ಬಿಗ್ ಬಾಸ್ನ, ಎಲ್ಲರೂ ನೋಡ್ಕೊಂಬಂದಿದ್ದಾರೆ. ಬಟ್ ಎಲ್ಲರೂ ಕನ್ಫ್ಯೂಸ್ ಆಗ್ತಿದ್ದಾರೆ, ಏನು ಮಾಡಿದ್ರೆ ಏನು ಅಂತ. ಆ ಸೀಸನಲ್ಲಿ ಆ ಕಂಟೆಸ್ಟೆಂಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಏನೇನು ಆಟ ಏನೇನು ಅಂತ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಈ ಸಲ. ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ. ಗೌತಮಿ.